ಅದು ಹೇಗೆಂದರೆ ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಎನ್ನುವ ವ್ಯಾಖ್ಯಾನಸಾರವಾಗಿ ಪುತ್ರ ಮಿತ್ರ ದೌತ್ರ ಕ್ಷೇತ್ರ ಮಂದಿರ ಮಾತಂಗ ರಾಜ್ಯವ ಜಗದ ವಸ್ತುಗಳು ಇವು ಮಾಯಾ ಸ್ವರೂಪವನ್ನು ತಿಳಿಯದೆ ಸುಖವು ಬಂದಾಗ ಸಂತೋಷಿಸಬೇಕು, ಕಷ್ಟ ಬಂದಾಗ ಚಿಂತಿಸದೆ ಸಮಚಿತ್ತ ಮಹಾಗುಣ ಗರಿಷ್ಠನಾಗಿರಬೇಕು. ಪಾರ್ಥ ಹಣ್ಣಿನ ಸಪ್ತ ದೀಪಗಳಾಗಿ ಅಮ್ಮ ಪಾರ್ಥ ಇಂಥ ಆತ್ಮನ ತೋಳುಗಳು ಸುಟ್ಟು ಬಿಟ್ಟು ನಕ್ಷಗಳಿಸುವಂತಾಗಿದ್ರೆ ಶಿವ ಶಿವ ಇಂಥ ಕೆಟ್ಟಗಳು ಆಗಬಹುದು. ನಾನೆಷ್ಟು ವಿಧವಾಗಿ ಬುದ್ಧಿ ಹೇಳಿದರೂ ನನ್ನ ಮಾತು ಕೇಳದಂತಾದೆಯಾ? ಹೌದು ಜನರೇ. ಮಗನೇ, ಅಮ್ಮಯ್ಯ, ಇಂಥ ನೀಚ ಕೃತ್ಯವು ಮಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಮಗನೇ, ಅಮ್ಮಯ್ಯ? ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದರೆ ಎನ್ನ ಮಾತನ್ನ ಹೊಟ್ಟೆಯಲ್ಲಿರುವಾಗಲೇ ಮಗನು ಎಂಥವನೆಂದು ಗೊತ್ತಿದ್ದರೆ ಆಗಲೇ ಕುತ್ತಿಗೆ ಕೊಲ್ಲಬಹುದಾಗಿತ್ತು. ಮೂರ್ಖ, ಈ ರೀತಿ ಎಂಥ ಮಗನನ್ನು ಹೆತ್ತಿ ಎಂದು ಕೇಳಿದೆಯಲ್ಲ. ಹೆಂಡತಿ ಎತ್ತು ತಾಯಿಯ ಸರಿ ಸಾಮಾನ್ಯಗಳನ್ನು ಹೇಳುವುದು ಸರಿಯಾದ ಅಮ್ಮಯ್ಯ. ಮಗನೇ, ಅಮ್ಮಯ್ಯ, ನೀವು 5 ಮಂದಿ ಹೌದು ಅಮ್ಮಯ್ಯ. ಒಬ್ಬರು ಹಣ್ಣು ತಿನ್ನುವಾಗ ತಿಳಿಯದೆ ಕುಂತಿ ದೇವಿಯು 5 ಮಂದಿ ಹಂಚಿಕೊಂಡು ತಿನ್ನಬೇಕೆಂದರೆ ಒಂದು ಹೆಣ್ಣನ್ನು 5 ಮಂದಿ ಹಂಚಿಕೊಂಡು ಮಾತು ಬೀರುವುದಿಲ್ಲ. ತಾಯಿಯಿಂದ ಎತ್ತಿದೆ, ತಾಯಿಗಿಂತ ಯಾವ ದೇವರು ಎಲ್ಲವೊಂದು ಸಾರ್ಥಕ ಹೇಳ್ಕೊಳ್ಳುವುದು. ಅದಕ್ಕಾಗಿ ನನ್ನ ಮಗನು ತಾಯಿಗಿಂತ ದೇವರಿಲ್ಲವೆಂದು ಹಠವನ್ನು ಹಿಡಿದಿರುವನು. ಅಮ್ಮಯ್ಯ, ಸಣ್ಣ ಕೂಸು ಇದ್ದಾಗಲೇ ಮಕ್ಕಳನ್ನ ಎಂತ ರೀತಿಯಿಂದ ಬೆಳೆಸಬೇಕು ಅಂತ ರೀತಿಯಿಂದ ಬೆಳೆಸುವ ಉತ್ತಮ ಆಗುವುದು. ಅರ್ಜುನ, ಅಮ್ಮಯ್ಯ, ಹುಟ್ಟುವಾಗಲೇ ಬುದ್ಧಿ ಹೇಳಬೇಕೆಂದಿಯಲ್ಲ. ಹುಟ್ಟುವಾಗ ಯಾರಿಂದಲೂ ಬುದ್ಧಿ ತಿಳಿಯುವುದಿಲ್ಲ ಮಗನೇ. ಆದರೆ ನೀನು ಒಂದು ಹೆಣ್ಣಿಗೆ ಗಂಡಾಗಿ ಸೋತು ಬಂದೆಯಲ್ಲ. ಹೆಣ್ಣನ್ನು ಹೆಣ್ಣಿಗೆ ಸೋತು ಬಂದವನು ಈ ರೀತಿ ನನ್ನ ಮಗನಿಗೆ ಬೈದರೆ ನಾನು ಬಯಸಿಕೊಳ್ಳುವುದು. ಮಗನು ದುರ್ಗುಣನಾಗಿರಲಿ, ಕುಂಟನಾಗಲಿ, ಕುರುಡನಾಗಲಿ, ಹೆತ್ತ ತಾಯಿಗೆ ಮಗನು ಮಗನೇ. ಬುದ್ಧಿ ಹೇಳುವಂತೆ ಹೇಳಬೇಕು, ತಿದ್ದಿ ಮಾತನಾಡಬೇಕು.
ಬುದ್ಧಿ ಯಾರು ಹೇಳಬೇಕಮ್ಮಯ್ಯ? ಪುರುಷೋತ್ತಮ ಗೌಡ ಹೇಳ್ಕೊಟ್ಟಿರ್ಬೇಕಲ್ವೇ? ಪರಮ ಪತಿವ್ರತೆ ದ್ರೌಪದಿ ಇದೇ ದುಶ್ಯಾಸನಕತೆಯಲ್ಲಿ ಕೌರವನ ಪಾತ್ರ ಅದ್ಭುತವಾಗಿ ಮಾಡಿದಂತ ಪುರುಷೋತ್ತಮ ಗೌಡರು 200 ರೂಪಾಯಿ ಕೊಟ್ಟಿದ್ದಾರೆ. ಒಳಬಳ್ಳಾರಿ ತಾತನವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನನ್ನ ಪೂರ್ವ ಧನ್ಯವಾದಗಳು. ಏನೋ ಮೂರ್ಖ, ಬೇಡ ಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರು, ಒಂದೇ ಹಠವನ್ನು ಹಿಡಿದು ಪರಮ ಪತಿವ್ರತಿಯಾದ ದ್ರೌಪದಿಯನ್ನು ಎಳೆದು ತರುವುದು ನ್ಯಾಯವಲ್ಲ. ತಿಳಿದು ನೋಡು ಕಂದ, ಆಗುವುದು ನನ್ನ ಮನಕ್ಕಾನಂದ. ಮಗನೇ, ಯಾದ ದ್ರೌಪದಿಗೆ ಮಾಡಿದ ಪರಿಭವವು ಎಷ್ಟೆಂದು ಹೇಳಿದ ಜನನೇ? ಯಾರ ಚಿಂತೆ ಇಲ್ಲ. ಸರಿರಾಯರ ಪರಿವಾರದಲ್ಲಿ ಮರ್ಯಾದ ಎಂಗಳದ ಮಾಡಿ ಜನರಲ್ಲಿಟ್ಟು ಬಿಡುವ ಮಾತೆ. ಈಗ ಕೌರವರ ಮಾತು ಕೇಳಿ ನೀನು ಕೆಟ್ಟು ಹೋಗುವೇನಪ್ಪ? ಕೆಟ್ಟು ಹೋದರೆ ಸಿದ್ಧೆ ಇಲ್ಲ, ದ್ರೌಪದಿಯನ್ನು ಬಿಡುವುದಿಲ್ಲ. ಅಂತ ಮಾತನ್ನು ಆಡಬಹುದೇನು ಪಗನೆ? ಯಾತಕ್ಕಾಗಿ ಆಡಬಾರದು ಮಾತೆ? ಕೋತಿ ತಾನು ಕೆಟ್ಟಿತನ್ನದಲ್ಲದೆ ಅನಂತರನೆಲ್ಲ ಕೆಡಿಸಿತು ಎನ್ನುವ ಹಾಗೆ ನಿನಗೇಕೆ ಇಂಥ ಬುದ್ಧಿ ಹುಟ್ಟಿತು? ಅಣ್ಣನ ಆಜ್ಞೆಯಂತೆ ಹೋದರೆ ಪ್ರಾಣ ಕಳೆದುಕೊಳ್ಳಬೇಕಾಗುವ ಹೋದರೆ ಸಿದ್ಧೆ ಇಲ್ಲ. ಪಂಥವ ಬಿಡನೆ ಪತಿವ್ರತೆಯಾದ ದ್ರೌಪದಿಯ ಆಸೆಯನ್ನು ಪಾಂಡವರ ಗೋಷ್ಠಿ ನಿನಗೆ ಇದೆ. ಅವರು ಮಕ್ಕಳು, ನೀವು ಮಕ್ಕಳು. ಇಂಥ ಮಕ್ಕಳ ಆಟವನ್ನು ನೋಡಬೇಕೆಂದು ನಾನು ಬದುಕಿದ್ದೇನೆಂದು ತಿಳಿದುಕೊಂಡಿಲ್ಲ. ಹಠವನ್ನು ಬಿಟ್ಟು ತಾಯಿಯ ಮಾತಿನಂತೆ ನಡೆದುಕೋಕಂದ ಆಗುವುದು ನನ್ನ ಯಾತಕ್ಕೆ ಕೇಳುವುದಿಲ್ಲ ಕುಮಾರ? ಬೇಡ ಮಗನೇ, ಅಣ್ಣನ ಆಜ್ಞೆಯನ್ನು ಮೀರು, ತಾಯಿಯ ಮಾತು ಮೀರುವೆಯ? ಇಂಥ ಹಠವು ಒಳ್ಳೆಯದಲ್ಲ. ಒಳ್ಳೆಯದ ಕೆಟ್ಟ
ಮುಚ್ಚಿದರೋ ನನಗೆ ಈ ಕಾಲದಲ್ಲಿ ನೀನು ಹೇಳುವ ವೃತ್ತಾಂತವು ಚೆನ್ನಾಗಿ ತಿಳಿಯಿತು. ಬರಲೇ ಮಾಡಿದ ಭಂಗಕ್ಕೆ ಪ್ರತಿಭಂಗವು ಮಾಡಲು ಬಿಟ್ಟು ಇವಳನ್ನು ಬಿಡಿಸುವುದು ನ್ಯಾಯವಲ್ಲಮ್ಮ ಜನನೇ. ಬುದ್ಧಿ ಹೇಳಿದರು ನನ್ನ ಮಾತು ಕೇಳಲಿಲ್ಲ. ಅದೇ ಮೂಢ ಮಧ್ಯಳಾದ ದ್ರೌಪದಿ, ಇಲ್ಲೋ ಕಾಡು ಮಂಚಿನಿ, ನಿನ್ನ ಪತಿಗಳು ಹೀನರು, ಅತಿ ಭ್ರಷ್ಟರು, ಅತಿ ದರಿದ್ರರು, ರಾಜಭ್ರಷ್ಟರು, ಅಪತ್ಪೃಷ್ಟರು, ಬಲಿಭ್ರಷ್ಟರು, ಕಾಂಗುವೆ ನಿನ್ನ ಕಷ್ಟ ಪರಿಹರಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರು. ಇಂಥ ಕುಲ್ಲವಲ್ಲವರ ಮೇಲೆ ಭ್ರಾಂತಿ ಯಾತಕ್ಕೆ? ದ್ರೌಪದಿ, ನಮ್ಮಣ್ಣನಾದ ಕೌರವೇಂದ್ರನ ಸದನದ ಸುಖದಿಂದ ಇರುವಂತೆ ಬಾರ. ನಿನಗೆ ಯಾಕೆ? ಎಲೈ ಪಂಕಜ ನೇತ್ರಿ, ಬಿಂಕದ ಮಾತುಗಳ ಸಂಖ್ಯೆ ಇಲ್ಲದೆ ಎಲೆ ಪಂಕಜ ಮುಖಿ, ನಿನ್ನ ಬಿಂಕವನ್ನು ಸರ್ವಂ ಸಹಚಾರಂ ನಿರ್ವಾಹ ದುರ್ವಾಹ ಚತುರ್ ನಿವಾರಣಂ ಕಂಡು ಚಂಡಕ ಚಂಡಕೋರನ್ನ ಪಾಂಡಿತನಾದ ಎನ್ನಂ ಕಂಡು ಕಂಡು ಹುಲಿಯಂ ಕಂಡು ಕುರಿ ಹಿಂದಿನಂತೆ ಬೆದರಿ ಬೆಟ್ಟ ಆಗುವ ಈ ಬಂಡ ಕೆಟ್ಟವರನ್ನ ಕಂಡರಲ್ಲಿ ಅಂತ ರೂಢ ಪರಾಕ್ರಮವಿಲ್ಲ. ಬಲಿಯೇ ಅಂತ ರೂಢ ಪರಾಕ್ರಮವಿಲ್ಲ. ಈ ಕುಲ್ಲವಲ್ಲವರನ್ನು ಮೂರು ಲೋಕದಲ್ಲಿ ಬಲ್ಲಿದರೆಂಬ ಸೊಲ್ಲು ನಿಲ್ಲಿಸು. ಬಲಿಯೇ ಭಂಗಪಡಿಸಿ ಇಟ್ಟಿರುವ ಪಟ್ಟಕ್ಕೆ ತಾಮ್ರವನ್ನು ಗಟ್ಟಿಯಾಗಿ ಸೆಳೆದು ಗುಟ್ಟಿ ಕೆಡಿಸಿ ರಕ್ತ ಮಾಡಿಬಿಡುವುದನ್ನು ನೋಡಿ ನೋಡಿ ಕಟ್ಟಾತ್ಮಕನಾದ ಬೆಟ್ಟ ಭಿಕ್ಷಾಸನ, ಬಂದ ಭೀಮನೇ, ಕೆಟ್ಟ ಕೆಟ್ಟ ಗೌರವರನ್ನು ಕೆಟ್ಟ ಅಡವಿಗಾಲ ಸುಟ್ಟಿಟ್ಟು ಮುಚ್ಚಿಟ್ಟು ಸುಟ್ಟು ಬಿಡಲು ನಿಮ್ಮ ಹಣವನ್ನು ನೆಟ್ಟೊಟ್ಟು ಬಿಡಲು ಕೆಟ್ಟದ ವಾಚಿಸಗ ಚಟ್ಟಿ ಎಂಬ ಭೀಮ ಸೈನ್ಯವನ್ನು ನಿನ್ನ ಚಿತ್ತದಲ್ಲಿ ಗಟ್ಟಿಗೆ ಕಾರ್ಯವನ್ನು ಕಂಡ ಹಾಗೆ ಮುಟ್ಟಿದರೆ ನಿನ್ನ ಹೊರಲಂಬಗದ ಕೀಳಿದ ಕಾಲುಗಳಂತೆ ಮರೆದ ಬರ್ಬರನಿ ಹಿಡಿದು ಚರಣಿ ಎಳೆದ ಇನ್ನ ಚರಚಿಪ್ಪುಗಳನ್ನು ಇದಕ್ಕೆ ತಪ್ಪುವುದಿಲ್ಲ. ಮುಪ್ಪಾಯ್ಕಳ ತಿಂಡಿ ಮಾತನಾಡ ಬಂದ ಭೀಮನೇ, ನಾನಪ್ಪನ ಗಂಡ ಚೆಂದ ಮಂಡೆಯ ಬೆತ್ತಿ ಇಂದು ನಾಯಕ ಸಭಾ ಮಂಡಲದಲ್ಲಿ ಗಂಡ ಗಂಡಕ್ಕೆ ಬರುವುದಕ್ಕೆ ನಾಚಿಕೆಯಿಲ್ಲವೋ? ನಿನ್ನಮ್ಮೆರಡು ತುಂಡು ತುಂಡ ಮಾಡಿ ಇಂದ ಭೂತಗಳಿಗೆ ದಂಡಿಗೆ ಹಾಕಿ ಉಣಬಡಿಸುವ ದುಡ ಇಂಕ್ರಮಣಂತ ಹರಿಯದೆ ಬಹು ಉಚ್ಚನಂತೆ ಎಚ್ಚರ ತಪ್ಪಿ ಮಾತನಾಡಬೇಡ ಭೀಮ. ಈ ನಾಟಕದಲ್ಲಿ ಮ್ಯಾನೇಜರ್ ಆದಂತ ದುಶ್ಯಾಸನ ಕಥೆಯಲ್ಲಿ ದುಶ್ಯಾಸನ ಪಾತ್ರ ಮಾಡಿದಂತ ಬಚ್ಚಣ್ಣ ಇವರು 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಪೂರ್ತಿಲ್ಲ. ಎಲೈ ಶ್ವಾಸಘಾತಕನಾದ ದುಶ್ಯಾಸನ, ಲಕ್ಷಗಾರಿಯಾದ ಅರ್ಜುನನೇ, ಅಡ್ಡ ತಡೆವಿಗೆ ಹುಡುಗ ಹಬ್ಬ ಮಾಡಿದೆ ನಿಡಿಬಿದ ಭಾಗದಲ್ಲಿ
ಕೊಟ್ಟಿದ್ದಾರೆ. ಧನ್ಯವಾದಗಳು. ಪಾಂಡವರ ನಾವು ಹೇಳಿದ ಮಾತು ಕೇಳಿಕೊಂಡು ನಾವು ಮುಟ್ಟ ಬಿಟ್ಟ ಬಟ್ಟೆಗಳನ್ನು ಉಟ್ಟುಕೊಂಡು ದೊಡ್ಡ ಸಂಬಳ ಒಟ್ಟಿಗೆ ತೆಗೆದುಕೊಂಡು ಎಂತ ಅನ್ನವನ್ನು ರೆಟ್ಟ ಮಾಡದೆ ನಮ್ಮ ಹತ್ತಿರಲ್ಲಿ ಸಿದ್ಧವಾಗಿ ಬಿತ್ತಿರಬೇಕೆಂದು ಕಟ್ಟಾಕ್ರಿಯ ಮಾಡಿಕೊಂಡು ಕೆರೆಯಲ್ಲಿಟ್ಟಿರುವ ಸಹೋದರನೇ ಈ ಲಾರಿ ಮನೆಗಳನ್ನು ಕರಬಿಡಿದ ದಟ್ಟನೇ ಸಹೋದರನೇ ನೀವು ಊಟ ಪುಟ್ಟ ವಸ್ತ್ರಗಳನ್ನು ತೊಟ್ಟು ಬಿಟ್ಟ ಕೂಳು ಒಟ್ಟಿಗೆ ತಿಂದು ಸಹಜವಾಗಿ ಮಾಡಬೇಕೇ ನಡೆಯದೆ ಇಷ್ಟು ಮಾತ್ರಕ್ಕಿಷ್ಟು ಗರ್ವ ಬಂತೆ. ಬಣ್ಣ ಕಬ್ಬಿದ ನಿರ್ಭರದ ಅರ್ಮ ಕಾವಳಿ ಅಂತ ನಿರ್ಭಯದಿಂದ ನೀನು ಆರ್ಭಟಿಸಿರುವ ನಿಮ್ಮೆಲ್ಲರನ್ನ ಬಿಡುವ ಕಾಲ ಬರದ ಜನ ಎಳೆದ ಸರ್ವಮತದಿಂದ ನಮ್ಮಣ್ಣನಿಗೆ ನೆಂಟರಿಗೆ ಭತ್ತವನ್ನು ಕೊಟ್ಟು ತೊಟ್ಟಿಗೆಯ ಕೆಲಸಕ್ಕೆ ಹೊತ್ತು ಗೊತ್ತಿಲ್ಲದಂತ ಮೋಡಿ ನೋಡುವ ಮೂಡ
ಎಂತ ಮೋಸವಾಗಿ ಈ ರಾಜಿಯ ಮುಂದೆ ಹುಟ್ಟಿರುವ ಪಟ್ಟದ ತಾಮ್ರವನ್ನು ಗಟ್ಟಿಯಾಗಿ ಬಿಡಿದು ಚೆಲ್ಲಿದರೆ ಬರುವವ ಸರಿಯಲಾರದು. ಬಣ್ಣದ ಸೀರೆಗಳು ಎಷ್ಟು ಸೆಳೆದರೆ ಪಾದದಲ್ಲಿ ಗಟ್ಟದಲ್ಲಿ ವಿಸ್ತರಿಸಿದಂತಾಗಿದ್ದು ಕೈಗಳ ಬಲ ಸಾಗದೆ ನೀಗಿ ಹೋದವು. ಹೇಗ ಮಾಡಲು ಅಗ್ರಜ ಕಲಿಗೆ ಬರಲಿಕ್ಕೆ ಹೆಚ್ಚಾಗಿದ್ದು ತಿಳಿವಳಿಕೆ ತಗ್ಗಿದ್ದು ಕುಂಚಿತು. ಹೇಗೆ ಮಾಡಲು ಅಗ್ರಜ ಅಬೋ ಅಲ್ಲವೇ ಬಹುಸುರಂಗನಾದ ವಾಸುದೇವನ ಭಾಷ ಕೈದರು ಕಾಗೆಯಾದವು. ಈ ದುಷ್ಟನಾದ ದುಶ್ಯಾಸನನ್ನು ಕೊಂದು ಎಲ್ಲ ಮನಸ್ಸಿಗೆ
ಸಾರ